ವೆಲ್ಕಮ್ ಬ್ಯಾಕ್ ಟು ಮೈ ವಿಯಟ್ನಾಂ ವ್ಲಾಗ್. ಇದು ನನ್ನ ಟ್ರಾವೆಲ್ ವ್ಲಾಗ್ ಫ್ರಮ್ ದಾನಾಂಗ್ ಟು ಹನಾಯ್. ಇವಾಗ ನಾವು ದಾನಾಂಗಿಂದ ವಿಯಟ್ನಾಂನ ಕ್ಯಾಪಿಟಲ್ ಸಿಟಿ ಹನಾಯ್ಗೆ ಟ್ರಾವೆಲ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಇದು ನನ್ನ ಸೆಕೆಂಡ್ ಡೊಮ್ಯಾಸ್ಟಿಕ್ ಫ್ಲೈಟ್ ಇನ್ ವಿಯಟ್ನಾಂ. ಸೊ ಟ್ರಾವೆಲ್ಗೆ ರೆಡಿ ಆದೆ. ಬ್ರೇಕ್ಫಾಸ್ಟ್ಗೆ ಬರೀ ಎಗ್ ವೈಟ್ಸ್ ತಿಂದೆ. ದೆನ್ ನನ್ನ ಕೋ ಟ್ರಾವೆಲರ್ ದಿವ್ಯ ಸ್ಪೆಗೆಟಿನ ತುಂಬ ಸ್ಟೈಲಿಶ್ ವೇಯಲ್ಲಿ ತಿನ್ನಕ್ಕೆ ಟ್ರೈ ಮಾಡಿದ್ಲು. ಫಸ್ಟ್ ಟೈಮ್ ಫ್ಲಾಪ್ ಆಯಿತು, ಬಟ್ ಸೆಕೆಂಡ್ ಟೈಮ್ ಇಟ್ ವಾಸ್ ಮಿಷನ್ ಸಕ್ಸಸ್ಫುಲ್. ನಾವೆಲ್ಲ ರೆಡಿಯಾಗಿ ಏರ್ಪೋರ್ಟ್ಗೆ ಹೊರಟ್ವಿ. ಬಟ್ ಏರ್ಪೋರ್ಟಲ್ಲಿ ಕ್ಯೂ ಎಷ್ಟು ಉದ್ದ ಇತ್ತು ಅಂದರೆ ಬರೀ 30 ಮಿನಿಟ್ಸ್ ನಾವು ಬರೀ ಕ್ಯೂ ಅಲ್ಲೇ ಇದ್ವಿ. ಅದಾದಮೇಲೆ ವಿನ್ನಿ ಒಂದು ಸ್ವಲ್ಪ ಕನ್ನಡ ಮಾತಾಡೋಕ್ಕೆ ಟ್ರೈ ಮಾಡಿದ್ಲು. ನಾನು ಒಂದೊಂದು ಸ್ವಲ್ಪ ಕನ್ನಡ ವರ್ಡ್ಸ್ ಎಲ್ಲ ಹೇಳ್ಕೊಟ್ಟೆ. ಬಟ್ ಕ್ಯೂಟಾಗಿ ಚೆನ್ನಾಗಿ ಮಾತಾಡಿದ್ಲು. ನಾವೆಲ್ಲ ಚೆಕ್ಕಿನ್ ಕೌಂಟರ್ ಹತ್ರ ಹೋದ್ವಿ. ವಿನ್ನಿ ನನ್ನೇ ಬಿಟ್ಲು, ಹೋಗಮ್ಮ ತಾಯಿ ನೀನೇ ಹೋಗು ಮುಂದೆ ಅಂತ. ನನಗಿದೆಲ್ಲ ಚೆಕ್ಕಿನ್ ಇದೆಲ್ಲ ಮಾಡಬೇಕು ಅಂದರೆ ಒಂಥರ ನಂಗೆ ಖುಷಿ ಆಗುತ್ತೆ. ಸೊ ಇದು ನನ್ನ ಬೋರ್ಡಿಂಗ್ ಪಾಸ್. ಐ ವಾಸ್ ಸೋ ಹ್ಯಾಪಿ. ಇದು ನನ್ನ ವೆಕೇಷನ್ನ ಸೆಕೆಂಡ್ ಡೊಮ್ಯಾಸ್ಟಿಕ್ ಫ್ಲೈಟ್ ಆ್ಯಂಡ್ ಇದು ನನ್ನ ಬೋರ್ಡಿಂಗ್ ಪಾಸ್. ಥ್ಯಾಂಕ್ ಯು ಗಾಡ್. ನಾವೆಲ್ಲ ಕೋ ಟ್ರಾವೆಲರ್ಸ್ ತುಂಬ ಹ್ಯಾಪಿ ಮೂಡಲ್ಲಿದ್ವಿ. ಆ್ಯಂಡ್ ವಿನ್ನಿಗೆ ವಿಂಡೋ ಸೀಟ್ ಸಿಕ್ತು, ನನಗೆ ಮಿಡಲ್ ಸೀಟ್. ನನ್ನ ಪಕ್ಕದಲ್ಲಿ ಯಾರೂ ಇರಲಿಲ್ಲ. ಆದರೂ ಕೂಡ ನಾನು ಮಿಡಲಲ್ಲೇ ನಾವು ಕೂತಿದ್ವಿ. ನಾನು ವಿನ್ನಿ ಫುಲ್ ಮಾತಾಡ್ತಾ ಫುಲ್ ನಗ್ತಾ ಇದ್ವಿ. ಬಾಯ್ ದಾನಾಂಗ್. ನಿಜವಾಗ್ಲೂ ದಾನಾಂಗನಂತೂ ನಾನು ತುಂಬ ಮಿಸ್ ಮಾಡ್ತೀನಿ. ಯಾಕಂದರೆ ಲ್ಯಾಂಟರ್ನ್ ಸ್ಟ್ರೀಟ್, ಬ್ಯಾಸ್ಕೆಟ್ ಬೋಟ್ ರೈಡ್ ಆ್ಯಂಡ್ ಬಾನಾ ಹಿಲ್ಸ್ ಎಷ್ಟೊಂದು ಒಳ್ಳೊಳ್ಳೆ ಮೆಮೊರೀಸ್ ನನಗೆ ದಾನಾಂಗ್ ಕೊಟ್ಟಿದೆ. ಆ್ಯಂಡ್ ಫ್ಲೈಟಿಂದ ದಾನಾಂಗ್ ಅಂತೂ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇತ್ತು. ಆ್ಯಂಡ್ ನಾವು ಹನಾಯ್ಗೆ ರೀಚ್ ಆದ್ವಿ. ಏರ್ಪೋರ್ಟಿಂದ ನಾವು ಬಸ್ಸಲ್ಲಿ ಹೋಗ್ತಾ ಇದ್ವಿ. ಆ್ಯಂಡ್ ಸ್ವಲ್ಪ ಮಳೆನೂ ಶುರುವಾಯಿತು. ಆ್ಯಂಡ್ ವೆದರು ಸ್ವಲ್ಪ ಕೋಲ್ಡ್ ಇದೆ. ಬಟ್ ನಾನು ವಿಂಟರ್ ವೇರ್ ಏನೂ ತಂದೇ ಇಲ್ಲ. ಆ್ಯಂಡ್ ಇದು ನಮ್ಮ ಹೋಟೆಲ್, ನಮ್ಮ ಒಂದು ಟ್ರಿಪ್ಪಿನ ಇದು ನಮ್ಮ ಲಾಸ್ಟ್ ಹೋಟೆಲ್. ಸೊ ಲಿಫ್ಟಲ್ಲಿ ಫಸ್ಟ್ ನಾವೆಲ್ಲ ಹುಡುಗಿರೇ ಹೋದ್ವಿ. ಲಿಫ್ಟೆಲ್ಲ ಫುಲ್ ತುಂಬೋಯ್ತು. ನಾವೆಲ್ಲ ಒಳ್ಳೆ ಫನ್ ಗುಡ್ ಮೂಡಲ್ಲಿದ್ವಿ. ಸ್ವಲ್ಪ ಹೊತ್ತಾದ್ಮೇಲೆ ನಾನು ಆಚೆ ಹೊರಟೆ. ಯಾಕಂದರೆ ನಂಗೆ ಕರೆನ್ಸಿ ಬೇಕಿತ್ತು. ನಿನ್ನೆ ರಾತ್ರಿ ಬೇರೆ ನಂಗೆ ಕರೆನ್ಸಿ ಸಿಕ್ಕಿರಲಿಲ್ಲ. ನಮ್ಮ ಹೋಟೆಲಿಂದ ಬರೀ 230 ಮೀಟರ್ಸ್ ಅಷ್ಟೇ. ಆ್ಯಂಡ್ ಫುಲ್ಲು ಚಳಿ ಇತ್ತು ಗೈಸ್. ಸೊ ಇದೇ ನೋಡಿ ಮನಿ ಎಕ್ಸ್ಚೇಂಜ್ ಸೆಂಟರ್. ಇಲ್ಲಿ ನಾನು $100 ಕೊಟ್ಟೆ. ಅದಕ್ಕೆ ನನಗೆ 26 lakhs ಇಲ್ಲಿನ ಅಮೌಂಟ್ ಸಿಕ್ತು. ಆ್ಯಂಡ್ ಆನ್ ದ ವೇ ಹೋಗ್ತಾ ಫ್ರೈಡ್ ಚಿಕನ್ ತೊಗೊಂಡೆ. ಅದ್ರ ಜೊತೆ ನನಗೆ ಫ್ರೈಸು ಕೊಟ್ಟರು ಫ್ರೀಯಾಗಿ. ಎಷ್ಟು ಟೇಸ್ಟಿಯಾಗಿತ್ತು ಅಂದರೆ ಫ್ರೈಸು ಮತ್ತು ಚಿಕನ್. ಇಷ್ಟು ವರ್ಷ ನಾನೇನು ತಿಂದಿದ್ದೀನೋ ಅದೆಲ್ಲಕ್ಕಿಂತ ಬೆಸ್ಟ್ ಟೇಸ್ಟ್ ಇದು. ಸೊ ಬನ್ನಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್ ವೆಯ್ಟ್ ಮಾಡ್ತೀರಿ ನೆಕ್ಸ್ಟ್ ವ್ಲಾಗ್ಗೆ.